ಪುರಂದರದಾಸರು ನಾರಾಯಣ ನಿನ್ನ ನಾಮದ ಸ್ಮರಣೆಯ ಇವಾಗ ತತ್ವದ ಕಡೆ ನೋಡಿದ್ರೆ ದ್ವೈತ ದ್ವೈತ ವಿಶಿಷ್ಟಾದ್ವೈತ ಈ ಡಿವಿಷನ್ಸ್ ಇದೆ. ಸಂಗೀತಕ್ಕೆ ಬಂದಾಗ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಆಲ್ ಫಿಲಾಸಫೀಸ್ ಅಂತ ಅವ್ರು ಹೇಳೋದು. ಲೀನ್ ಆಗೋದು, ಮರ್ಜ್ ಆಗೋದು. ಸೊ ಇದು ಇಟ್ಸ್ ಬಿಯಾಂಡ್ ಫಿಲಾಸಫಿ, ಭೇದ ಭಾವಗಳನ್ನ ಮೀರಿರೋದು. ಈ ಅವರ ಕಾಲ ಘಟ್ಟ ಏನಿದೆಯಲ್ಲ ಅದೇ ಬಹಳ ವಿಶೇಷ ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಂದಿಷ್ಟು ಶತಮಾನಗಳ ಹಿಂದೆ ನಮ್ಗೆ ವಚನ ಶರಣ ಚಳುವಳಿ ಆಯ್ತು, ವಚನ ಸಾಹಿತ್ಯ, ವಚನಗಳು ಇದೆಲ್ಲ ಬಂತು. ಅದಾಗಿ ಒಂದಿಷ್ಟು 100 ವರ್ಷಗಳ ನಂತರ ಈ ಒಂದು ದಾಸ ಸಾಹಿತ್ಯ, ಈ ಒಂದು ಪರಂಪರೆಯನ್ನ ನಾವು ನೋಡ್ತೀವಿ. ಸೊ ಈ ದಾಸ ಸಾಹಿತ್ಯ ಇದರಲ್ಲಿ 2 ಬೇರೆ ಬೇರೆ ರೀತಿಯ ಕವಲುಗಳಿದಾವೆ ಅಂತ ನೀವು ಹೇಳ್ತಿದ್ರಿ. ಇದ್ರ ಬಗ್ಗೆ ಒಂದು ಚೂರು ಹೇಳಿ. ನನಗೆ ತಿಳಿದಿರೋ ಮಟ್ಟಿಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹರಿದಾಸರು ದ್ವೈತ ಸಿದ್ಧಾಂತಕ್ಕೆ ಆ ಒಂದು ಪರಂಪರೆಗೆ ಸೇರಿದವರು. ದ್ವೈತ ಸಿದ್ಧಾಂತದ ಪ್ರೊಪೊನೆಂಟ್ ದ ಫಸ್ಟ್ ಅಂದ್ರೆ ಮಧ್ವಾಚಾರ್ಯರು. ಅಂಡ್ ಅದರ ನಂತರ ಯಾರು ಹರಿದಾಸರು ಅಂದ್ರೆ ಕೀರ್ತನ ಮೂಲಕ ಇದನ್ನ ಸ್ಪ್ರೆಡ್ ಮಾಡೋದು. ಅಂದ್ರೆ ಮೊದ್ಲಿಗೆ ಬಂದಿದ್ದು ನರಹರಿ ತೀರ್ಥರು, ಆಮೇಲೆ ಶ್ರೀಪಾದರಾಜರು, ವ್ಯಾಸತೀರ್ಥರು, ಪುರಂದರದಾಸ, ಕನಕದಾಸ, ವಾದಿರಾಜ, ಆಮೇಲೆ ಹಂಗೆ ಹೋಗ್ತಾ ಇತ್ತು. ಸೊ ಈ ದ್ವೈತ ಸಿದ್ಧಾಂತ ಅದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನನಗ್ ತಿಳಿದಿರೋ ಮಟ್ಟಿಗೆ ಜೀವಾತ್ಮ ಮತ್ತೆ ಪರಮಾತ್ಮ ಇದೆರಡು ಬೇರೆ. ಅಂದ್ರೆ ಜೀವಾತ್ಮ ಪರಮಾತ್ಮನ ಮೇಲೆ ಡಿಪೆಂಡ್ ಆಗಿದ್ರು ಅದು ಮರ್ಜ್ ಹಾಕಕ್ ಸಾಧ್ಯ ಇಲ್ಲ ಅನ್ನೋದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಒಂದು ಅನಾಲಜಿ ಕೂಡ ಕೊಡ್ತಾರೆ. ಅಂದ್ರೆ ಸೂರ್ಯ ಹಾಗೂ ಸೂರ್ಯಕಾಂತಿ. ಇವಾಗ ಸೂರ್ಯಕಾಂತಿ ಹೂವು ಸೂರ್ಯನ ಕಡೆಗೆ ತಿರ್ಕೊಳತ್ತೆ, ಸೂರ್ಯನ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ಸೂರ್ಯಕಾಂತಿ ಸೂರ್ಯನಲ್ಲಿ ಮರ್ಜ್ ಹಾಕಕ್ ಆಗಲ್ಲ. ಅದೇ ಒಂದು ರಿಲೇಶನ್ಶಿಪ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಗಾಡ್ ಅನ್ನೋದು ಈ ಬೇಸಿಕ್ ಫಿಲಾಸಫಿ. ಸೊ ಇದನ್ನ ಜನರಿಗೆ ಹೇಗೆ ತಲುಪಿಸೋದು? ಸೊ 2 ರೀತಿನಲ್ಲಿ ಇದು ನಡೀತಾ ಇದ್ದು. ಒಂದು ಗುಂಪು ಅಂದ್ರೆ ಈ ಸಿದ್ಧಾಂತವನ್ನ ಆಳವಾಗಿ ಅಧ್ಯಯನ ಮಾಡೋದು, ಅದ್ರ ಬಗ್ಗೆ ಭಾಷೆಗಳನ್ನ ಬರೆಯೋದು, ಅದ್ರ ಬಗ್ಗೆ ಡಿಸ್ಕೋರ್ಸ್ಗಳನ್ನ ಮಾಡೋದು. ಅಂದ್ರೆ ಇದು ಒಂದು ಇಂಟೆಲೆಕ್ಚುಯಲ್ ಅಪ್ರೋಚ್ ಟು ಸ್ಪ್ರೆಡಿಂಗ್ ದ್ವೈತ ಸಿದ್ಧಾಂತ. ಸರಿ, ಇದು ಒಂದು ಅದಕ್ಕೆ ವ್ಯಾಸಕೂಟ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಇಲ್ಲಿ ಆಳವಾಗಿ ಅಧ್ಯಯನ ಮಾಡ್ಬೇಕು, ಬಹಳ ವರ್ಷಗಳ ಕಾಲ ಅದನ್ನ ಸ್ಟಡಿ ಮಾಡಿ ಗುರುಮುಖಿನ ಕಲ್ತು, ಇಟ್ಸ್ ಹಾರ್ಡ್ ವರ್ಕ್. ಹೌದು. ಅಂಡ್ ಇವಾಗ ನೀವು ಊಹೆ ಮಾಡಿ, ಇವಾಗ ನೀವು 15ನೇ ಶತಮಾನದಲ್ಲಿ ಅಥವಾ 16ನೇ ಶತಮಾನದಲ್ಲಿ ನೀವು ಒಬ್ಬ ಸಾಧಾರಣ ವ್ಯಕ್ತಿ ಆಗಿದ್ರೆ, ಇದು ಗುರುಕುಲಕ್ಕೆ ಹೋಗೋದು ಅಥವಾ ವೇದಗಳನ್ನ ಅಧ್ಯಯನ ಮಾಡೋದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ದಾಸಕೂಟದ ಒಂದು ಬಹಳ ಮುಖ್ಯವಾದ ಒಂದು ರೋಲ್ ಪಾಲ್ ಬರುತ್ತೆ. ಸೊ ವ್ಯಾಸಕೂಟ ಒಂದು, ದಾಸಕೂಟ ಒಂದು. ಎಸ್, ಅಫ್ಕೋರ್ಸ್. ಅಂದ್ರೆ ಇದನ್ನ 2 ಸ್ಟ್ರಿಕ್ಟ್ ಡಿವಿಷನ್ಸ್ ಆ ತರ ಅಲ್ಲ, ಏರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಅಲ್ಲ. ಹಲವಾರು ಜನ ಆಳವಾದ ಅಧ್ಯಯನ ಕೂಡ ಮಾಡಿದ್ರು, ಸುಂದರವಾದ ಕೀರ್ತನೆಗಳನ್ನ ಕೂಡ ಬರ್ದಿದ್ದಾರೆ. ವ್ಯಾಸತೀರ್ಥರೇ ತಗೊಂಡ್ರೆ ಕೃಷ್ಣಾನಿ ಬೇಗನೆ ಬಾರೋ ಅವ್ರ ತಾನೇ ಬರ್ದಿರೋದು. ತುಂಬಾ ಜನ ಪುರಂದರದಾಸರು ಬರ್ದಿರೋದು ಅಂತ ಅನ್ಕೊಂತಾರೆ. ವ್ಯಾಸತೀರ್ಥರು ಕೃಷ್ಣಾನಿ ಬೇಗನೆ ಬಾರೋ ಬರ್ದಿರೋದು. ಬಟ್ ಹಿ ವಾಸ್ ಆಲ್ಸೋ ಎ ಗ್ರೇಟ್ ಸ್ಕಾಲರ್. ಹೀಗೆ ಹಲವಾರು ಜನ ಇದ್ದಾರೆ. ಬಟ್ ಒಟ್ಟಲ್ಲಿ ದಾಸ ಪರಂಪರೆ ಅಂದ್ರೆ ಅವರು ಫಸ್ಟ್ ಆಫ್ ಆಲ್ ಅವರು ಯತಿಗಳಾಗಿಬೇಕು ಅಂತ ಏನಿರ್ತಾ ಇರ್ಲಿಲ್ಲ. ಸರಿ, ಅವರು ಸಾಂಸಾರಿಕ ಜೀವನವನ್ನ ನಡೆಸ್ತಾ ಇದ್ರು. ಇನ್ಫ್ಯಾಕ್ಟ್ ಪುರಂದರದಾಸರೇ ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲರೂ ಇದ್ರಲ್ಲ. ಸೊ ಆತರ ಏನು ಸ್ಟ್ರಿಕ್ಚರ್ಸ್ ಇರ್ಲಿಲ್ಲ, ನೀವು ಇದೇ ತರ ಇರ್ಬೇಕು, ಮಠದಲ್ಲಿ ಇರ್ಬೇಕು ಅಂತ ಏನಿರ್ಲಿಲ್ಲ. ಯು ಹ್ಯಾವ್ ಟು ಬಿ ವಿತ್ ಪೀಪಲ್. ಅಂಡ್ ಸೊ ಈ ದಾಸಕೂಟ ಅವ್ರು ಏನ್ ಮಾಡ್ತಾ ಇದ್ರು, ಈ ಒಂದು ವೇದಾಂತ ಆಗ್ಲಿ, ಇದರ ತತ್ವಗಳಾಗ್ಲಿ, ಅದರಲ್ಲಿರೋ ಸಾರಾಂಶ ಎಲ್ಲ ತಗೊಂಡು ಸಿಂಪಲ್ ಫಾರ್ಮಲ್ಲಿ ಜನರಿಗೆ ತಲುಪಿಸೋದು. ಅಂಡ್ ನಾನು ಹೇಳ್ತೀನಿ ಇಲ್ಲಿ ಅಗೇನ್, ನಮ್ ಗುರುಗಳು ಇದನ್ನ ಹೇಳ್ತಾರೆ. ಇವಾಗ ತತ್ವದ ಕಡೆ ನೋಡಿದ್ರೆ ದ್ವೈತ ದ್ವೈತ ವಿಶಿಷ್ಟಾದ್ವೈತ ಈ ಡಿವಿಷನ್ಸ್ ಇದೆ. ಸಂಗೀತಕ್ಕೆ ಬಂದಾಗ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಆಲ್ ಫಿಲಾಸಫೀಸ್ ಅಂತ ಅವ್ರು ಹೇಳೋದು. ಇವಾಗ ಶ್ರುತಿ ಇರತ್ತೆ, ನೀ ನೀ ದ ನೀ ಸಾ
ಆಗೋದು, ಮರ್ಜ್ ಆಗೋದು. ಸೊ ಇದು ಇಟ್ಸ್ ಬಿಯಾಂಡ್ ಫಿಲಾಸಫಿ, ಭೇದ ಭಾವಗಳನ್ನ ಮೀರಿದ್ದು ಇರೋದು. ಬಟ್ ಇವಾಗ ಸಿಂಪಲ್ ಉದಾಹರಣೆ ಕೊಡ್ಬೋದು. ಇವಾಗ ಪುರಂದರದಾಸರದೇ ತಗೊಂಡ್ರೆ, ಇವಾಗ ವೇದಗಳು ಏನ್ ಹೇಳುತ್ತೆ, ವೇದಾನೇ ಎಲ್ಲದಕ್ಕೂ ಮೂಲ, ಸಂಗೀತಕ್ಕೂ ಸಾಮವೇದಾನೇ ಮೂಲ. ಸೊ ಇವಾಗ ನಾರಾಯಣ ಸೂಕ್ತ ಅಂತ ಬಂತು, ನಾರಾಯಣಂ ಮಹಾಜ್ಞೇಯೋ ವಿಶ್ವಾತ್ಮಾನಂ ಪರಾಯಣಂ, ನಾರಾಯಣ ಪರಂ ಬ್ರಹ್ಮ ತತ್ವನ್ನಾರಾಯಣ ಪರಃ. ಈ ತರ ನಾರಾಯಣನ ಬಗ್ಗೆ ಇರುವಂತಹ ಒಂದು ಸೂಕ್ತ. ಅದನ್ನ ಪುರಂದರದಾಸರು ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಇದು 1-to-1 ಸಿಮಿಲಾರಿಟಿ ಅಂತ ನಾನು ಹೇಳ್ತಾ ಇಲ್ಲ. ಅದರ ಭಾವ ನಾರಾಯಣನೇ ಸರ್ವಸ್ವ, ಆ ನಾರಾಯಣ ಶಬ್ದದಲ್ಲೇ ಒಂದು ಶಕ್ತಿ ಇದೆ ಅನ್ನೋದನ್ನ ಅವರು ಸಿಂಪಲ್ ಆಗಿ ಒಂದು ದಾಸರ ಪದದಲ್ಲಿ ಮಾಡ್ಬಿಟ್ಟಿದ್ದಾರೆ. ಸೊ ಬ್ರಾಡ್ಲಿ ಐ ವುಡ್ ಸೇ ದೇರ್ ಆರ್ 2 ಅಪ್ರೋಚಸ್. ಸ್ಪಿರಿಚುವಲಿಸಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಒಂದು ಬಹಳ ಇಂಟೆಲೆಕ್ಚುಯಲ್ ಅಪ್ರೋಚ್, ಇನ್ನೊಂದು ಎಕ್ಸ್ಪೀರಿಯನ್ಷಿಯಲ್. ಇವಾಗ ಹರಿದಾಸರ ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ಎರಡಿದ್ರೂ ಎಕ್ಸ್ಪೀರಿಯನ್ಷಿಯಲ್ ಜಾಸ್ತಿ ಇದೆ. ನಮ್ಮ ಕರ್ನಾಟಕ ರಾಜ್ಯ ಒಂದು ದೊಡ್ಡ ಅದ್ಭುತ. ಇಲ್ಲಿರುವಂತಹ ಜನ, ಜಾಗ, ಸಂಸ್ಕೃತಿ, ಪರಂಪರೆ ಬಹುಶಃ ಬೇರೆ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. ನಮ್ಮ 100ಕ್ಕೆ 100 ಕರ್ನಾಟಕದಲ್ಲಿ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಕಾರ್ಯಕ್ರಮಗಳು ಇದಾವೆ. ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.